ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಬಳಿ ಗುರುವಾರ ನಸುಕಿನ ಜಾವ ಭೀಕರ ಅಪಘಾತ ಸಂಭವಿಸಿದೆ. ಕ್ಯಾಂಟರ್ ಡಿಕ್ಕಿ ಹೊಡೆದ ರಭಸಕ್ಕೆ ಸೀಬರ್ಡ್ ಸ್ಲೀಪರ್ ನಾನ್ ಎಸಿ ಬಸ್ ಸುಟ್ಟು ಕರಕಲಾಗಿದ್ದು 5 ಸಜೀವವಾಗಿ ದಹನಗೊಂಡಿದ್ದಾರೆ. 6 ಮಂದಿ ನಾಪತ್ತೆಯಾಗಿದ್ದು 21 ಮಂದಿ ಗಾಯಗೊಂಡಿದ್ದಾರೆ. ಹರಿಯಾಣ ನೋಂದಣಿಯ ಕ್ಯಾಂಟರ್ ಚಾಲಕ ಕೂಡ ಮೃತಪಟ್ಟಿದ್ದಾನೆ. ಬಸ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಿತ್ತು. ಬಸ್ಸಿಗೆ ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಹಲವರು ಬಸ್ನಿಂದ ಜಿಗಿದು ಪ್ರಾಣ ರಕ್ಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಬೆಂಕಿ ಹೊತ್ತಿ ಉರಿಯುತ್ತಿದ್ದ ಕಾರಣ ಸ್ಥಳೀಯರು ಬಸ್ ಬಳಿ ತೆರಳಿ ರಕ್ಷಣೆ ಮಾಡಲು ಸಾಧ್ಯವಾಗಿಲ್ಲ. ಘಟನೆ ನಡೆದ 20 ನಿಮಿಷದಲ್ಲಿ ಸ್ಥಳಕ್ಕೆ ಬಂದ ಪೊಲೀಸರು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ದುರ್ಘಟನೆಯಾಗಿದ್ದು, ಲಾರಿ ಚಾಲಕನ ಅಜಾಗರೂಕತೆಯಿಂದ ಅಪಘಾತ ಸಂಭವಿಸಿದೆ. ಲಾರಿ ಚಾಲಕ ನಿದ್ದೆ ಮಂಪರಿನಲ್ಲಿದ್ದುದರಿಂದ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಸ್ನಲ್ಲಿ ಚಾಲಕ, ನಿರ್ವಾಹಕ ಸೇರಿ 32 ಜನ ಇದ್ದರು. ಹಿರಿಯೂರು ತಾಲೂಕು ಆಸ್ಪತ್ರೆಯಲ್ಲಿ 11, ತುಮಕೂರು ಜಿಲ್ಲೆ ಶಿರಾ ಆಸ್ಪತ್ರೆಯಲ್ಲಿ 8, ಚಿತ್ರದುರ್ಗ ಬಸವೇಶ್ವರ ಆಸ್ಪತ್ರೆಯಲ್ಲಿ 1 ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಸ್ ಚಾಲಕ ರಫೀಕ್, ಕ್ಲೀನರ್ ಮೊಹಮ್ಮದ್ ಸಾದಿಕ್ ಹಿರಿಯೂರು ಆಸ್ಪತ್ರೆಯಲ್ಲಿ ಇದ್ದಾರೆ. ಎಷ್ಟು ಗಂಟೆ ಅಪಘಾತ ಆಗಿದೆ? ಎಷ್ಟು 2 ಗಂಟೆ ರಾತ್ರಿ 2 ಗಂಟೆ ಆಗಿತ್ತು. ಓಕೆ, ಅಲ್ಲಿಂದ ಡಿವೈಡರ್ ಹತ್ತು ಬಂದಾಗ ನಿಮಗೆ ಗೊತ್ತಾಯ್ತಾ ಅದು ಟ್ರಕ್ ಬಸ್ ಕಂಟೈನರ್ ಗಾಡಿ ಬಂದಿದ್ದು, ಡಿವೈಡರ್ ಹತ್ತಿದ್ದು ನಮ್ಮ ಕಣ್ಣಿಗೆ ಕಾಣಿಸ್ತು ಅಣ್ಣ. ಗಾಡಿ ಹತ್ತಿ ಬಂದು ಹೊಡೆದಾಗ್ಲೇ ಇದಾಗಿತ್ತು. ನಿಮ್ಮ ಬಸ್ ಹಿಂದೆನೇ ಇತ್ತಾ? ನಮ್ಮ ಬಸ್ ಹಿಂದೆ ಇತ್ತು ಅಣ್ಣ. ಇವ್ರು ಹೊಡಿತವ್ರೆ ಅಂತ ಗೊತ್ತಾಗಿ ನಾವು ಲೆಫ್ಟಿಗೆ ಹೇಳ್ಕೊಂಡೋಣ. ಸೀದಾ ಅದು ಬಂದಿರೋ ಫೋರ್ಸ್ಗೆ ಗಾಡಿ ಹಿಂಗೆ ತಿರ್ಕೊಂತು ಅಣ್ಣ. ಯಾವುದು ಸ್ಲೀಪರ್ ಹಿಂಗೆ ತಿರ್ಕೊಂತು ಮೇನ್ ರೋಡ್ಗೆ ಅಡ್ಡ ನಿಂತ್ಕೊಂಡು ಹಿಂಗೆ ಗಾಡಿ ಅದು ಕುತ್ಕೊಂಡು ಈ ಕಡೆಗೆ ಆರಿಸ್ತಾರೆ. ಪೊಲೀಸ್ ಎಷ್ಟು ಗಂಟೆಗೆ ಬಂದರು? ಪೊಲೀಸ್ ಒಂದು 10-15 ನಿಮಿಷಕ್ಕೆಲ್ಲ ಬಂದರು. ಆಂಬುಲೆನ್ಸ್ ಬಂದು ಎಲ್ಲ ಬಂತು. ಎಲ್ಲ ವ್ಯವಸ್ಥೆನೂ ಪೊಲೀಸರು ಬಂದು ನಿಂತ್ಕೊಂಡು ಎಲ್ಲನೂ ಮಾಡಿಸ್ಕೊಂಡು. ಸ್ಥಳಕ್ಕೆ ಬಂದಿರುವ ವಿಧಿವಿಜ್ಞಾನ ಪ್ರಯೋಗಾಲಯ ಬೆರಳಚ್ಚು ತಜ್ಞರು ಬಸ್ನಲ್ಲಿ ಸುಟ್ಟು ಹೋದ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. DNA ಪರೀಕ್ಷೆ ನಂತರ ಮೃತಪಟ್ಟವರ ಸಂಖ್ಯೆ ಹಾಗೂ ಗುರುತು ಪತ್ತೆಯಾಗಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.